ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾವು ಸಕ್ಕತ್ತಾಗಿದ್ದೀವಿ. ಇವತ್ತು ಒಂದು ರ್ಯಾಂಡಮ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ತುಂಬ ಜನ ಡೈಲಿ ವ್ಲಾಗ್ಸ್ ಆಗ್ತಾ ಇರಿ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಅಂತ ಕೇಳ್ತಾ ಇರ್ತೀರಲ್ವ. ಸೊ ಹಂಗಾಗಿ ಇವತ್ತೊಂದು ವ್ಲಾಗ್ನ ಶೂಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ, May 1st. ರಂಜಿತ್ ಕೂಡ ಮನೇಲೇ ಇದ್ದಾರೆ. ವೆಜಿಟೇಬಲ್ಸ್ ತೊಗೊಬರೋಕ್ಕೆ ಆಚೆ ಹೋದರು ಈಗ ತಾನೇ. ನಾನು ಒಂದು ವಿಡಿಯೋ ಶೂಟ್ ಮಾಡೋದಿತ್ತು, ಅದನ್ನು ಮಾಡಿ ನನ್ನ ಮಗಳು ಏನು ಗೊತ್ತಾ, ಮಲಗಿದ್ಲು. ತೊಡೆ ಮೇಲೆ ಹಾಕ್ಕೊಂಡ್ರೆ ಒಂದು ಹಾಫ್ ಆನ್ ಅವರ್ ಆದ್ರೂ ಮಲಗೇ ಇರ್ತಾಳೆ. ನಾನು ತುಂಬ ಡೀಪ್ ಸ್ಲೀಪ್ ಹೋದಾಗ್ಲೇ ಈ ರೀತಿ ಬೆಡ್ ಮೇಲೋ ಇಲ್ಲ ತೊಟ್ಲು ಮೇಲೋ, ಡೇ ಟೈಮ್ ಅಂತೂ ಬೆಡ್ ಮೇಲೆ ಹಾಕ್ಕೊಳ್ಳೋದು. ಒಂದು 20 ಮಿನಿಟ್ಸ್ವರೆಗೂ ತೊಡೆ ಮೇಲೆ ಹಾಕ್ಕೊಂಡು ಅವ್ಳು ಡೀಪ್ ಸ್ಲೀಪ್ ಹೋದ್ಮೇಲೆ ಬೆಡ್ ಮೇಲೆ ಹಾಕ್ತೀನಿ. ಆವಾಗ ಹಂಗೆ ಪಟ್ ಅಂತ ಕಂಡುಬಿಡ್ತಾಳೆ. ಇವಾಗ ಆಟ ಆಡ್ಕೊತಿದ್ದಾಳೆ, ನನ್ನೇ ನೋಡ್ತಾ ಇದ್ದಾಳೆ ಅವಳು. ತುಂಬ ಜನ ಆಲ್ರೆಡಿ ಅಬ್ಸರ್ವ್ ಮಾಡ್ತಿದ್ದಾಳ ನಿಮ್ಮನ್ನ ಅಂತ ಕೇಳ್ತಿರ್ತೀರ. ತುಂಬ ಇನ್ನೂ ಏನು ಅಂದರೆ ಅವಳು ಐಡೆಂಟಿಫೈ ಮಾಡಲ್ಲ ಅಮ್ಮ ಅಂತ. ಬಟ್ ನಾವು ಓಡಾಡ್ತಿದ್ರೆ ನಮ್ಮ ಕಡೆನೇ ಕಣ್ಣಾಡ್ಸೋದು ಎಲ್ಲ ಮಾಡ್ತಾ ಇದ್ದಾಳೆ. ಇನ್ನೂ 3rd ಮಂತ್ 4th ಮಂತ್ ಆಗಬೇಕು ಅಂತ ಅನಿಸುತ್ತೆ. ಅವಳು ನನ್ನ ಐಡೆಂಟಿಫೈ ಮಾಡೋಕ್ಕೆ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಆ ಮೈಲ್ ಸ್ಟೋನ್ಗೆ ಅವಳು ಯಾವಾಗ ನನ್ನ ಅಮ್ಮ ಅಂತ ಕಂಡುಹಿಡಿತಾಳೆ ಅಂತ ನೋಡೋಣ. ಅದೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಯಾವಾಗ ಐಡೆಂಟಿಫೈ ಮಾಡ್ತಾಳೆ ಅಂತ. ಆ್ಯಂಡ್ ಸ್ವಲ್ಪ ಜನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯಾವ್ದು ಯೂಸ್ ಮಾಡ್ತೀರಾ ಹೇಳಿ ಅಂತ ಹೇಳಿದ್ರಿ. ನಾನು ಲಾಸ್ಟ್ ವಾಗಲ್ಲಿ ಹೇಳಿದ್ದೆ ಎಲ್ಲ ಸಬೆಮೆಡ್ ಯೂಸ್ ಮಾಡ್ತೀನಿ ಅಂತ. ಇವಾಗ ಒಂದು ಸತಿ ತೋರಿಸ್ತೀನಿ, ಇಲ್ಲೇ ಇಟ್ಕೊಂಡಿದ್ದೀನಿ ತೋರಿಸ್ಬೇಕು ಅಂತ. ಫಸ್ಟು ಫೇಸ್ಗೆ ನಾನು ಈ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್ ಸೆಬಮೆಡ್ದೇ ಇದನ್ನು. ಆ್ಯಂಡ್ ಬಾಡಿ ಲೋಷನ್ ಸೆಬಮೆಡ್ ಅವ್ರದ್ದು ಇದು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪೌಡರ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೋಪ್ದು ಮತ್ತು ಶಾಂಪು ಎರಡು ಸೆಬಮೆಡ್ ಯೂಸ್ ಮಾಡ್ತಿರೋದು. ಅದ್ರದ್ದು ಫೋಟೋ ನಾನು ಇಲ್ಲಿ ಪಕ್ಕದಲ್ಲಿ ಎಲ್ಲಾದರೂ ಹಾಕಿರ್ತೀನಿ, ತೆಗೆದುಬಿಟ್ಟು ಅದು ವಾಶ್ರೂಮಲ್ಲಿದೆ. ಆ್ಯಂಡ್ ಫೀಡಿಂಗ್ ಡ್ರೆಸ್ಸಸ್ ರಾಘವೇಂದ್ರ ಕಲೆಕ್ಷನ್ಸಿಂದ ತರಿಸ್ಕೊಂಡಿದ್ದೆ. ಅದ್ರದ್ದು ಓಪನಿಂಗ್ ಮಾಡಿ ಅದ್ರದ್ದು ವಿಡಿಯೋ ಶೂಟ್ ಮಾಡೋದಿತ್ತು, ಅದನ್ನು ಮಾಡಿದ್ದೀನಿ. ಈ 3 ಕಳಿಸಿದ್ರು ಅವರೇ, ಆಯಿತಾ. ಚೆನ್ನಾಗಿದೆ ಕ್ವಾಲಿಟಿ ಎಲ್ಲನೂ, ತುಂಬಾ ಚೆನ್ನಾಗಿದೆ. ನಂದು ಫೀಡಿಂಗ್ ಡ್ರೆಸ್ಸಸ್ ರಿಪೀಟೆಡ್ಲಿ ಕೇಳ್ತಾನೆ ಇರ್ತೀರ, ಎಲ್ಲಿ ತಗೋತೀರಾ ನೀವು, ಲಿಂಕ್ ಎಲ್ಲ ಶೇರ್ ಮಾಡಿ ಅಂತ. ಲಿಂಕ್ ಎಲ್ಲ ಕೊಡೋಕ್ಕಾಗಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜ್ನೇ ಟ್ಯಾಗ್ ಮಾಡಿರ್ತೀನಿ, ನೀವು ಹೋಗಿ ಅವ್ರಿಗೆ DM ಮಾಡಿ ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಆಗಿರ್ಬೋದು ಎಲ್ಲನೂ. ಈ ಸಮ್ಮರಲ್ಲಿ ನಮಗೆ ಎಕ್ಸ್ಪೆಷಲಿ ನ್ಯೂ ಮಾಮ್ಸ್ಗೆ, ಫೀಡಿಂಗ್ ಮಾಮ್ಸ್ಗೆ ಈ ರೀತಿ ಕಾಟನ್ ಫೀಡಿಂಗ್ ಡ್ರೆಸ್ಸಸ್ ಕಂಫರ್ಟಬಲ್ ಅಂದರೆ ಕಂಫರ್ಟಬಲ್. ಇವಾಗ ನಾನು ಹಾಕ್ಕೊಂಡಿರೋದು ಕೂಡ ಹೊಸದೇ ಇದೆ, ಇವತ್ತೇ ಫಸ್ಟ್ ಹಾಕಿದ್ದು. ಇದು ನಾನು KS ಫ್ಯಾಷನ್ ಅವರು ಕಳಿಸ್ಕೊಟ್ಟಿದ್ದು ನನಗೆ. ಅವ್ರ ಕಡೆನೂ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ, ಪ್ಯೂರ್ ಕಾಟನ್. ಅಷ್ಟೇ ಗಾಯ್ಸ್, ಏನಿಲ್ಲ. ರಂಜಿತ್ ಬಂದು ಬೆಲ್ ಮಾಡ್ತಿದ್ದಾರೆ. ನಾನು ಮತ್ತೆ ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಮಸಾಜ್ ಆಯಿಲ್ ಯಾವುದು ಅಂತ ಕೇಳ್ತಾ ಇರ್ತೀರಾ, ಅದು ನಾನು ಪೌಡರ್ ಬಾಕ್ಸ್ ಬಿತ್ತು. ಮಸಾಜ್ ಆಯಿಲ್ ಯಾವುದು, ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಅದು ಪಕ್ಕದಲ್ಲಿ ಪಿಕ್ ಅಟ್ಯಾಚ್ ಮಾಡಿರ್ತೀನಿ, ಅದು ಎಲ್ಲಿಟ್ಟಿದ್ದೀನೋ ಗೊತ್ತಿಲ್ಲ, ಹಂಗಾಗಿ ಏನ್ರಿ ನಾನು ಯಾರೋ ಕಳ್ಳರು ಬಂದರು ಅನ್ಕೊಬಿಟ್ಟೆ. ಮ್ಯಾಟೆಲ್ಲ ಯಾಕೆ ಅಲ್ಲಿ ಹಾಕಿದ್ದೀರಾ? ಮ್ಯಾಟೆಲ್ಲ ಯಾಕೆ ಅಲ್ಲಿ ಹಾಕಿರೋದು ನೀವು? ಹಾಕ್ತೀನಿ. ಏನೇನು ತೊಗೊಬಂದ್ರಿ? ಇದು ಫ್ರೂಟ್ಸಾ? ಪಪ್ಪಾಯ ತೊಗೊಂಡು ಬಂದ್ರಾ? ಇದೆಲ್ಲ ತರಕಾರಿ. ಇದನ್ನ ಓಪನ್ ಮಾಡಿ. ನನ್ನ ವ್ಲಾಗಲ್ಲಿ ಏನಾದರೂ ಮಾತಾಡ್ರಿ ನೀವು, ತುಂಬ ದಿನ ಆಗಿದೆ. ಭಯಂಕರ ಬಿಸಿಲಾ? ಇದನ್ನ ಓಪನ್ ಮಾಡಿ. ಅಲ್ಲ, ನನ್ನ ವ್ಲಾಗಲ್ಲಿ ಏನಾದರೂ ಮಾತಾಡಿ. ನೀವು ಈ ಕಡೆ ಬನ್ನಿ, ಆ ಕಡೆ ಹೋಗಿ. ನೀವು ನಿಮ್ಮನ್ನು ತೋರಿಸ್ತೀನಿ ನಾನು ಇವತ್ತು. ಅದ್ಕೊಳ್ಳಿ. ವ್ಲಾಗಲ್ಲಿ ಏನಾದರೂ ಮಾತಾಡ್ರಿ. ಹೇಗಿದೆ ಫಾದರ್ ಲೈಫ್? ಚೆನ್ನಾಗಿದೆಯಾ ರೀ? ನಾವು ಬಂದಿದ್ದು ಖುಷಿನಾ? ಏನೋ ಖುಷಿನಾ? ನಿಮ್ಗೆ ಇಷ್ಟನಾ ಡೈಲಿ ಮಗಳು ನೋಡೋದಕ್ಕೆ? ಕ್ಯಾಮ್ರಾ ನೋಡ್ರಿ ಒಂದ್ಸತಿ ಆದ್ರೂ. ಫುಲ್ ಸ್ವೆಟ್ ಆಗಿದ್ದೀರ ಪಾಪ. ನಾನು ಅದಕ್ಕೆ ಆರ್ಡ್ರ್ ಮಾಡ್ತೀನಿ ಅಂದರೆ ಇವರೇ ಹೋಗಿ ತೊಗೊಂಡು ಬಂದಿದ್ದು. ಆನ್ಲೈನಲ್ಲಿ ಫ್ರೆಶ್ ಆಗಿರಲ್ಲ ಸಮ್ಟೈಮ್ಸ್ ಅಂತೇಳಿ ಎಲ್ಲ ಹೋಗಿ ತೊಗೊಂಬಂದಿದ್ದಾರೆ. ಫ್ರೂಟ್ಸ್, ಮ್ಯಾಂಗೋ ಅವ್ರಿಗೆ ನಾನು ತಿನ್ಬೋದಲ್ವಾ, ಈಟಲ್ವಾ, ತಿನ್ಬೋದು, ಏನಾಗಲ್ಲ ಅಂತ ಅನ್ಕೋತೀನಿ. ಇನ್ನೇನ್ರಿ, ಏನಾದರೂ ಹೇಳ್ರಿ ಮಗಳ ಬಗ್ಗೆ, ನನ್ನ ಬಗ್ಗೆ. ಹಾಲು ಕುಡಿಯೋದು ಮಲ್ಕೊಳ್ಳೋದು. ತುಂಬ ಜನ ನೀವಿಬ್ಬರೇ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಕೇಳ್ತಿರ್ತಾರೆ. ಅವಳು ಕಾಟ ಕೊಡ್ತಾಳೆ ಏನಾದ್ರೂ? ಅವಳು ಇದ್ದಾಳೋ ಇಲ್ವಾ ನಂಗಿದ್ದಾಳೆ ತಾನೇ ಮನೆಯಲ್ಲಿ. ಈಗಲೂ ಎದ್ದಿದ್ದಾಳೆ, ಅವಳು ಸೌಂಡೇ ಮಾಡ್ತೀರ ನೋಡಿ. ಆರಾಮಾಗಿ ಮಲ್ಕೊಂಡು
ಇಲ್ಲ, ಈಗ ಜಸ್ಟ್ ಎದ್ಲು. ತೊಡೆ ಮೇಲೆ ಹಾಕೊಂಡಿದ್ನಾ, ಮತ್ತೆ ಬೆಡ್ ಮೇಲೆ ಹಾಕ್ತೆ ಹಂಗೆ ಕಂಡ್ಬಿಟ್ಲು. ಪಟ್ 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 ಅಂತೆಲ್ಲ ತೆಗ್ದಿರ್ತೀರಾ? ಯಾವ್ದಾವ್ದೋ ಎರಡೆರಡು ತಂದಿದ್ದೀರಾ? ಏನಾದರೂ ಹೇಳ್ರಿ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹಾಯ್ ಮಾಡಿ. ಎಲ್ಲರೂ ಹೇಗಿದ್ದೀರಾ ಅಂತ ಕೇಳಿ. ರಂಜಿತ್ ಫುಲ್ ಬ್ಯುಸಿ, ಹಂಗಾಗಿ ಅವ್ರು ವ್ಲಾಗಲ್ಲಿ ಕಾಣಿಸ್ಕೊಂಡಿಲ್ಲ. ಇದು ನನಗೆ ಎಲ್ಲರೂ ಪಪ್ಪಾಯನು ಪೈನಾಪಲ್ ಯಾಕೆ ತುಂಬ ತಿಂತೀರಾ ಅಂತ ಕೇಳ್ತಾರೆ. ಅದೆರಡು ನಂಗೆ ತುಂಬ ಹೆಲ್ಪ್ ಆಗಿದೆ. ನಾನು ಯಾವುದಾದ್ರೂ ಬ್ಲಾಗ್ಸಲ್ಲಿ ಹೇಳ್ತೀನಿ. ಎಗ್ಸು ಹೊಡೆದೋಗ್ಬಿಡುತ್ತೆ ಹಿಂಗೆ ಇಟ್ಕೊಬಂದರೆ ನೀವು. ಎಗ್ಸ್ ಆದರೂ ಆನ್ಲೈನಾಗ ಆರ್ಡ್ರ್ ಮಾಡ್ಕೊತಿದ್ದೆ. ಇನ್ನೇನು ಅದೇ ಇವಾಗ ಎಷ್ಟು ಅದೊಂದು ಎಗ್ಗು? 6.5 rupees. ಆನ್ಲೈನಲ್ಲಿ 7 rupees ಏನೋ ಬೀಳುತ್ತೆ. ಸ್ಟೋರೇಜ್ ಖಾಲಿಯಾಗಿ ಸ್ಟಾಪ್ ಆಯಿತು. ಮತ್ತೆ ಡಿಲೀಟ್ ಮಾಡಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮನೆ ಅಂತೂ ಫುಲ್ಲು ತೊಟ್ಟೆಲ್ಲ ಇಟ್ಕೊಂಡಿರೋದಕ್ಕೆ ಬಿಸಿ. ಇದನ್ನು ನಾನು ಹೇಳೇ ಇರಲಿಲ್ಲ, ಆದರೂ ತಂದಿದ್ದೀರಾ. ಬೀನ್ಸ್ ಇತ್ತು ಮನೇಲಿ. ಕಮ್ಮಿ ತಂದೆ. ಹಾಂ, ಕಮ್ಮಿ ತಂದಿದ್ದೀನಿ. ಬೀನ್ಸ್ ಬೇಕೇ ಬೇಕು, ಎಲ್ಲದಕ್ಕೂ ಹಾಕ್ಬೋದು ಬೀನ್ಸ್. ಇವಾಗ ಏನು ಸಾಂಬಾರು ಮಾಡಲಿ? ಪಪ್ಪು ಮೊಸಪ್ಪು ಮಾಡಲಾ? ಮೊಸಪ್ಪಲ್ಲ, ಬಿಸಿಲಲ್ಲಿ ಏನು ಗೊತ್ತಾ, ಮಸಾಲೆ ಸಾಂಬಾರನ್ನೆಲ್ಲ ಏನೋ ತಿನ್ನೋಕ್ಕಾಗಲ್ಲ. ಸೊಪ್ಪು ಸಾರುಗಳದೇ ಚೆನ್ನಾಗಿ ತಿನ್ಬೋದು. ಫುಲ್ ಸ್ವೆಟ್ ಹೋಗ್ಬಿಟ್ಟಿದ್ದೀನಿ ನಾನು. ಫ್ಯಾನ್ ಬೇರೆ ಆನಿಲ್ಲ, ಆಫ್ ಐತೆ. ಹಾಕ್ತೀನಿ. ಏನಕ್ಕೆ ಇಷ್ಟೊಂದು ಸ್ವೆಟ್ ಬರ್ತಾ ಇದೆ ಅಂದರೆ ಏನಕ್ಕೆ? ಫ್ಯಾನ್ ಹಾಕ್ಕೊಂಡಂಗೆ ಕೂತ್ಕೊಂಡಿದ್ದೆ. ಹೌದು, ನಾನು ಇಲ್ಲಿರಲಿಲ್ಲ, ರೂಮಲ್ಲಿ ಇದ್ದಿದ್ದು. ನಾನು ಇಲ್ಲಿ ಜಾಸ್ತಿ ಇರೋದೇ ಇಲ್ಲ, ಅಲ್ಲಲ್ಲಿ ರೂಮಲ್ಲೇ ಜಾಸ್ತಿ. ಇಷ್ಟೊಂದು ತೊಗೊಂಡು ಬಂದರೆ ಏನು ಮಾಡಲಿ ನಾನು? ಪಾಲಕ್ ಫ್ರೆಶ್ ಇದೆಯಲ್ಲ? ಎಷ್ಟು ರೂಪಾಯಿ ಪಾಲಕು? ಬಿಲ್ಲಲ್ಲಿದೆ ನೋಡು. ತರಕಾರಿ ಎಲ್ಲ ರೇಟ್ ಆಗಿಬಿಟ್ಟಿದೆ ಅನಿಸುತ್ತೆ. ನಮ್ಮ ಅಮ್ಮ ಹಂಗಂತಿದ್ರು ಲಾಸ್ಟ್ ಟೈಮ್ ತರಕ್ಕೆ ಹೋದಾಗ. ಇಷ್ಟಿದೆ ನೋಡಿ ಪ್ರೈಸ್ ಎಲ್ಲನೂ. ವೆಜಿಟೇಬಲ್ಸ್. ಹಾಂ, ಅದೇ ವೆಜಿಟೇಬಲ್ಸ್ ಇಷ್ಟಿದೆ. ಫ್ರೂಟ್ಸ್ ಎಷ್ಟೋ ಗೊತ್ತಿಲ್ಲ. ಫ್ರೂಟ್ಸ್ ಇನ್ನೇನು, ಫ್ರೂಟ್ಸ್ ಎಲ್ಲ ಕಡಿಮೆನೇ ಅನಿಸುತ್ತೆ. ಸಮ್ಮರಲ್ಲಿ ಫ್ರೂಟ್ಸ್ ಎಲ್ಲ ಕಡಿಮೆನೇ ಅಲ್ವಾ? ಏನು ಕಮ್ಮಿ, 500 rupees ಆಗಿದೆ ಅಷ್ಟು. ಇಷ್ಟಕ್ಕೆ 500? ಯಾಕೆ? ಮ್ಯಾಂಗೋಗೆ ರೇಟ್ ಅನಿಸುತ್ತೆ. ಪೈನಾಪಲ್ಲು ರೇಟೇ. ಇದೊಂದಕ್ಕೆ ಎಷ್ಟು ತೊಗೊಂಡ್ರು? 100 rupees. ಪೈನಾಪಲ್ ಹೌದು, 1 ಪೀಸ್ಗೆ 100. ನಾನು ಬದನೆಕಾಯಿ ತಿನ್ನಂಗಿಲ್ಲ, ಬದನೆಕಾಯಿ ತೊಗೊಂಡು ಬಂದಿದ್ದೀರಾ? ಕಮ್ಮಿ ತಂದಿದ್ದೀವಿ ಹೇಳು. ಬದನೆಕಾಯಿ ಮೆಣಸಿನ್ಕಾಯಿ ಜಾಸ್ತಿ ಬಳಸಂಗಿಲ್ಲ. 3rd ಮಂತ್ವರೆಗಂತೂ ತಿಂದೇ ಇಲ್ಲ. ಈಗ ಎಲ್ಲಾದರೂ ಒಂದೊಂದು ಸತಿ ಬಳಸ್ತೀನಿ. ಅದನ್ನು ಬಳಸಿದ್ರೆ ತೆಗ್ದು ಸೈಡ್ಗಿಟ್ಟು ತಿನ್ನೋದು ಊಟ ಮಾಡಬೇಕಾದ್ರೆ. ಮುಲ್ಲಂಗಿ ತೊಗೊಂಬಂದಿದ್ದೀರಾ? ಮುಲ್ಲಂಗಿನೂ ತುಂಬ ಒಳ್ಳೆಯದು. ಇಷ್ಟೇ ನಾನು ಹೇಳಿದ್ದು. ಟೊಮೊಟೊ 20, ಅವಾಗ 10 rupees kg ಆಗಿತ್ತು, ಇವಾಗ 40 rupees kg ಆಗಿದೆ. ಹಿಂಗೆ ತರಕಾರಿ ರೇಟ್ ಆದರೆ ನಾವು ಹೆಂಗೆ ತರೋದು? ನಾನು ಬೇಗ ಸಾಂಬಾರು ಮಾಡ್ತೀನಪ್ಪ, ಟೈಮ್ ಆಯಿತು. ನನ್ನ ಮಗಳು ಎದ್ದಿದ್ದಾಳೆ ಅಂತ ಹೇಳಿದೆ ಅಲ್ವಾ, ಹಂಗೆ ಆಟಾಡ್ತಾ ಮತ್ತೆ ಮಲಗಿದ್ದಾಳೆ. ಸುಮಾರು ಸತಿ ಈ ರೀತಿ ಮಾಡಿದ್ದಾಳೆ ಆಯಿತಾ. ನನ್ನ ತೊಡೆ ಮೇಲೆ ಮಲಕ್ಕಂತಾಳೆ, ಬೆಡ್ಗೆ ಹಾಕಿದ ತಕ್ಷಣ ಮತ್ತೆ ಕಂಡುಬಿಡ್ತಾಳೆ, ಮತ್ತೆ ಅವಳೇ ಆಟಾಡ್ಕೊಂಡು ಮಲಗಿರ್ತಾಳೆ. ತುಂಬಾ ಖುಷಿಯಾಗುತ್ತೆ ನನಗೆ ಅವಳನ್ನ ನೋಡ್ತಿದ್ರೆ. ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಅಷ್ಟೊತ್ತಿಗೆ ಪಪ್ಪಾಯ ಆದರೂ ಕಟ್ ಮಾಡಿಕೊಡ್ತೀನಿ ತಿನ್ನು ಅಂತ ರಂಜಿತ್ ಕಟ್ ಮಾಡಿಕೊಡ್ತಿದ್ದಾರೆ. ಪಪ್ಪಾಯ ಪೈನಾಪಲ್ ಎರಡೂ ಚೆನ್ನಾಗಿ ತಿಂತೀನಿ. ತುಂಬ ಜನ ಕೇಳ್ತಿದ್ದಾರೆ ಏನಾದರೂ ಹೆಲ್ಪ್ ಆಗಿದೆಯಾ ಇದು ನಿಮಗೆ ಅಂತ. ಹೌದು, ನನಗೆ ಪಪ್ಪಾಯ ಪೈನಾಪಲ್ ಚೆನ್ನಾಗಿ ತಿಂದಿದ್ದಾದಮೇಲೆ ಮಿಲ್ಕ್ ಸಪ್ಲೈ ಎಲ್ಲ ಚೆನ್ನಾಗಿ ಆಗಿದೆ. ನನ್ನ ಮಗಳು ವಾಯ್ಸ್ನ ನೀವು ಲಾಸ್ಟ್ ವ್ಲಾಗಲ್ಲಿ ಕೇಳಿದ್ದಾದ್ಮೇಲೆ ಒಬ್ಬರು ಕಮೆಂಟ್ ಮಾಡಿದ್ರಿ ಯಾವಾಗ ನೋಡ್ತೀವೋ ಅಂತ ಅನಿಸ್ಬಿಟ್ಟಿದೆ ಅಂತ. ಇದೇ ಮಂತಲ್ಲೇ ನಾನು ಅವಳದು ಫೇಸ್ ರಿವೀಲ್ ಖಂಡಿತ ಮಾಡೇ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ವೆಯ್ಟ್ ಮಾಡಿ ಆಯಿತಾ. ಆ್ಯಂಡ್ ಅವಳಿಗೆ ಸ್ನಾನ ಮಾಡ್ಸೋದು ಬರುತ್ತಾ ನಿಮಗೆ ಅಂತಲೂ ಕೇಳಿದ್ದೀರಾ. ಹೌದು, ನನಗೆ ಸ್ನಾನ ಮಾಡ್ಸೋದು ಬರುತ್ತೆ. ನಾನು ಊರಲ್ಲಿದ್ದಾಗಲೇ ಆಲ್ಮೋಸ್ಟ್ 1 ಮಂತ್ ಮೇಲೆ 1 ವೀಕ್ 10 days ಆದಮೇಲೆ ಅವಳಿಗೆ ಸ್ನಾನ ಮಾಡಿಸಿದೆ. ಫಸ್ಟ್ ಡೇ ಕಲ್ತ್ಕೊಂಡೆ. ಅಲ್ಲಿದ್ದಾಗಲೇ ನಾನು ಒಂದು 10 times ಊರಲ್ಲಿದ್ದಾಗಲೇ ಮಾಡಿಸಿದ್ದೆ. ತುಂಬ ಏನು ಕಷ್ಟ ಆಗಲ್ಲ, ಆರಾಮ್ಸೆ ಮಾಡಿಸ್ಬೋದು. ಬಟ್ ಇಬ್ಬರು ಇರಲೇಬೇಕು, ಒಬ್ಬರೇ ಮಾಡಿಸೋದಕ್ಕಾಗಲ್ಲ. ಅಂದರೆ ಮೇಗ್ಲು ನೀರು ಒಬ್ಬರು ಒಯ್ಯಲೇಬೇಕು. ನಾನು ಕಾಲ ಮೇಲೆ ಹಾಕ್ಕೊಂಡು ಸ್ನಾನ ಮಾಡಿಸ್ತೀನಿ, ರಂಜಿತ್ ಮೇಗ್ಲು ನೀರು ಒಯ್ತಾರೆ. ಅದೇನು ತುಂಬ ಕಷ್ಟ ಅಂತ ಅನಿಸಲ್ಲ. ಒಟ್ಟಿನಲ್ಲಿ ನೀರು ಕುಡಿಸ್ಬಾರ್ದು ಅಷ್ಟೇ, ಮಕ್ಕಳಿಗೆ ನೆಗಡಿ ಕೆಮ್ಮು ಆಗುತ್ತೆ. ನನಗೆ ಯಾವ ವೀಕಲ್ಲಿ ಡೆಲಿವರಿ ಆಯಿತು ಅಂತ ಲಾಸ್ಟ್ ವ್ಲಾಗಲ್ಲಿ ಒಂದು 2-3 ಕಮೆಂಟ್ ಮಾಡಿದ್ದೀರಾ. ನಾನು ಆಲ್ರೆಡಿ ಹೇಳಿದ್ದೀನಿ ಅದೇ ವ್ಲಾಗಲ್ಲೇ, ಬಟ್ ಸ್ಟಿಲ್ ಕಮೆಂಟ್ ಮಾಡಿ ಕೇಳಿದ್ದೀರಾ. ನೀವು ಲೆಂತಿ ವ್ಲಾಗ್ ಇರೋದ್ರಿಂದ ಫುಲ್ ನೋಡಿಲ್ಲ ಅಂತ ಅನಿಸುತ್ತೆ.
ನನಗೆ ಡೆಲಿವರಿ ಆಗಿದ್ದು 39th ವೀಕಲ್ಲಿ, ಆಗ್ತಾನೆ 38 ಕಂಪ್ಲೀಟ್ ಆಗಿ 39 ಒಂದು 2-3 ಡೇಸ್ ಆಗಿತ್ತು ಅಷ್ಟೇ. ಆವಾಗ ನನಗೆ ಡೆಲಿವರಿ ಆಗಿದ್ದು. ಪಾಲಕ್ ಪಪ್ಪುನೇ ಮಾಡ್ತಾಯಿದ್ದೀನಿ. ರಂಜಿತಲ್ಲಿ ತರಕಾರಿ ಎಲ್ಲ ಜೋಡಿಸ್ತಿದ್ದಾರೆ ಫ್ರಿಡ್ಜಿಗೆ. ಬಾಕ್ಸಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ, ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸಸ್ ಲಿಂಕ್ ಎಲ್ಲ ಕೇಳಿದ್ದೀರಾ, ನಾನು ಆದಷ್ಟು ಬೇಗ ವಿಜ್ ಲಿಂಕಲ್ಲಿ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಪಪ್ಪು ರೆಸಿಪಿ ಅಂತೂ ಸುಮಾರು ಬ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ. ಬಟ್ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಕೇಳ್ತಾನೆ ಇರ್ತೀರ ರೆಸಿಪಿ ತೋರಿಸಿ ಅಂತ. ಇಫ್ ಪಾಸಿಬಲ್ ನಾನು ನೆಕ್ಸ್ಟ್ ಟೈಮ್ ಪಾಲಕ್ ಪಪ್ಪು ಮಾಡಬೇಕಾದ್ರೆ ತೋರಿಸ್ತೀನಿ, ಓಕೆನಾ. ಈ ಸಮ್ಮರಲ್ಲಂತೂ ನನಗೆ ಮಸಾಲೆ ಸಾಂಬಾರುಗಳು ಅಷ್ಟು ಇಷ್ಟ ಆಗಲ್ಲ. ನಮಗೆ ಮುಂಚೆನೇ ಮಸಾಲೆ ಸಾಂಬಾರುಗಳು ಅಷ್ಟು ಇಷ್ಟ ಆಗಲ್ಲ. ಇನ್ನು ಸಮ್ಮರಲ್ಲಂತೂ ನಿಜವಾಗ್ಲೂ ಆಗೋದೇ ಇಲ್ಲ. ಜಾಸ್ತಿ ನಾವು ಸೊಪ್ಪು ಯೂಸ್ ಮಾಡಿಕೊಂಡೇ ಸಾಂಬಾರು ಮಾಡ್ಕೊತಿರ್ತೀವಿ, ಆದಷ್ಟು ಮೈಲ್ಡಾಗೇ. ಆ್ಯಂಡ್ ಊರಲ್ಲಿ ಇದ್ದಾಗಲೂ ಅಷ್ಟೇ ನಾನು ಜಾಸ್ತಿ ತಿಂದಿರೋದು ಅಂದರೆ ಮೊಸಪ್ಪೆ. ಈ ಪೋಸ್ಟ್ಮಾರ್ಟಮ್ ಜರ್ನಿಲಿ ಮೊಸಪ್ಪು ಅಂದರೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಪಾಲಕ್ ಪಪ್ಪು ಆಗಿರ್ಬೋದು, ಆ್ಯಂಡ್ ಮೊಸಪ್ಪು ಅಂತ ಮಿಕ್ಸ್ ಸೊಪ್ಪು ಹಾಕಿ ಮಾಡ್ತಾರಲ್ಲ, ಅದೆಲ್ಲ ನಾನು ಡೈಲಿ 3 ಟೈಮ್ಸ್ ಕೊಟ್ಟರು ನನಗೆ ಬೇಜಾರಾಗಲ್ಲ. ಇವತ್ತಿನ ಲಂಚ್ ಇದಾಗಿತ್ತು, ಗಾರ್ಲಿಕ್ ಪಿಕಲ್ ಇತ್ತು, ಅದನ್ನು ಕೂಡ ಹಾಕೊಂಡಿದ್ದೀನಿ. ಜೊತೆಗೆ 2 ಬಾಯ್ಲ್ಡ್ ಎಗ್ ತೊಗೊಂಡಿದ್ದೀನಿ. ಓಕೆ ಗೈಸ್, ನಾನು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತೊಂದು ಬ್ಯೂಟಿಫುಲ್ ಪ್ರಾಡಕ್ಟ್ನ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಯೂಸ್ ಆಗುತ್ತೆ ಯಾರೆಲ್ಲ ನ್ಯೂ ಮಾಮ್ಸ್ ಇದ್ದೀರಾ ಆ್ಯಂಡ್ ಒಬ್ಬರೇ ನಂತರ ಎಲ್ಲನೂ ಮ್ಯಾನೇಜ್ ಮಾಡ್ತಿದ್ದೀರಾ, ಅಂದರೆ ಪಾಪ ನೋಡ್ಕೊಳ್ಳೋದು, ಮನೆ ಕೆಲಸ ಎಲ್ಲನೂ, ಮನೇಲಿ ಯಾರೂ ಇಲ್ಲದೆ ಇರ್ತಾರಲ್ಲ. ಸುಮಾರು ಜನ ಕೇಳ್ತಿರ್ತೀರ, ಲೈಕ್ ಒಂದಿಬ್ಬರು ಕೇಳಿದ್ರಿ ನನಗೆ ಆಲ್ರೆಡಿ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಬಂದು DM ಮಾಡಿದ್ದೀರಾ. ಒಬ್ಬರೇ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ತಿಳಿಸ್ಕೊಡಿ, ನಾನು ಒಬ್ಬಳೇ ಇದ್ದೀನಿ. ನಾನು ಅಂದರೆ ಅವ್ರಿಗೆ ಡೆಲಿವರಿ ಆಗಿ 1 ಮಂತ್ ಆಗಿದೆ ಅಷ್ಟೇ ಅಂತೆ. ಸೊ ಅಂಥವ್ರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ಪ್ರಾಡಕ್ಟ್. ಹಂಗಾಗಿ ಈ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಏನಪ್ಪ ಅದು ಅಂತಂದರೆ, ಈ ಥರದ್ದು ಬೇಬಿದು ಹಾಕೋದಕ್ಕೆ ತರಿಸಿದ್ದೆ ಆಯಿತಾ. ತುಂಬಾ ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಆಗುತ್ತೆ. ಇವಾಗ ನೀವೇನಾದರೂ ಕೆಲಸ ಮಾಡಬೇಕಾದ್ರೆ ಪಾಪನ ಇದರಲ್ಲಿ ಹಾಕ್ಬಿಟ್ಟು ಈ ಥರ ಲಾಕಿಂಗ್ ಸಿಸ್ಟಮ್ ಬಂದಿದೆ. 1 ನಿಮಿಷ ಇದನ್ನು ತೆಗಿತೀನಿ. ನೆಟ್ಟು ಪಾಪನ ಇದ್ರೊಳಗಡೆ ಮಲಗಿಸ್ಬಿಟ್ಟು ಇದನ್ನು ಹಾಕಿ ಕ್ಲಿಪ್ ಕೊಟ್ಟಿದ್ದಾರೆ, ಈ ಥರ ಲಾಕ್ ಮಾಡ್ಬೋದು ಅಷ್ಟೇ. ತುಂಬಾ ಚೆನ್ನಾಗಿದೆ. ಇದು ಟಾಯ್ ಇಲ್ಲಿದ್ದಿದ್ದು, ನಾನು ಪಾಪನ ಆಟಾಡ್ಸೋಕ್ಕೆ ಸೌಂಡ್ ಬರುತ್ತಲ್ಲ ಹಾಗಾಗಿ ರಿಮೂವ್ ಮಾಡಿದ್ದೆ. ಇದು ಕೂಡ ಲೈಕ್ ಇದು ಸೌಂಡ್ ಬರಲ್ಲ ಅಂತ ಅನಿಸುತ್ತೆ, ಜಸ್ಟ್ ಸಾಫ್ಟಾಗಿದೆ ಅಷ್ಟೇ. ಇದು ಮ್ಯೂಸಿಕ್ ಬರುತ್ತೆ ಈ ರೀತಿ, ಓಕೆನಾ. ಆ್ಯಂಡ್ ಅದು ಸೀಟ್ ಬೆಂಡ್ ಕೂಡ ಮಾಡ್ಕೋಬೋದು ಬ್ಯಾಕ್ ಸೈಡ್ದು. ಇವಾಗ ಇದು ನಾನು ಒಬ್ಬಳೇ ಬೆಂಡ್ ಮಾಡೋಕ್ಕಾಗಲ್ಲ, ಆಗುತ್ತೆ ಬಟ್ ಒಂದು ಕೈಯಲ್ಲಿ ಕ್ಯಾಮ್ರಾ ಇದೆಯಲ್ಲ ಆಗಲ್ಲ. ಈ ರೀತಿ ಸೈಡ್ ಬಟನ್ ಪ್ರೆಸ್ ಮಾಡಿ, 2 ಕಡೆನೂ ಇದ್ದಾವೆ, ಈ ರೀತಿ ಬಟನ್ ಪ್ರೆಸ್ ಮಾಡಿ ಅದೊಂದು ಸ್ವಲ್ಪ ಹಿಂದೆ ಹೋಗುತ್ತೆ. ಅವಾಗ ಪಾಪ ಮಲ್ಕೊಳ್ಳೋಕ್ಕೆಲ್ಲ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಇಷ್ಟು ಬಟನ್ಸ್ ಕೊಟ್ಟಿದ್ದಾರೆ, ಇದು ಆನ್ ಮಾಡ್ಕೊಳ್ಳೋದು. ಆ್ಯಂಡ್ ಇದು ಮ್ಯೂಸಿಕ್ಸ್ ಬರ್ತಿರ್ತವೆ, ಸಾಂಗ್ಸ್ ಎಲ್ಲನೂ. 1 ಸೆಕೆಂಡ್, ಇದು ಬರ್ಡ್ ಸೌಂಡು, ಇದು ವೈಬ್ರೇಟ್ ಆಗುತ್ತೆ, ಲೈಕ್ ತೂಗುತ್ತೆ. ಪ್ರಾಪರಾಗಿ ಬರ್ತಿಲ್ಲ ಅಲ್ವಾ? ಹಾಂ, ಈ ರೀತಿ. ಇದನ್ನು ಬೇಕಾದರೆ ನೀವು ಬರ್ಡ್ದು ಆಫ್ ಮಾಡ್ಕೋಬೋದು. ಇದು ಆ್ಯಕ್ಚುಲಿ ಸೀಟ್ ಬೆಂಡ್ ಮಾಡ್ಕೊಂಡಾಗ ಪಾಪು ಮಲಗಿರುತ್ತಲ್ವ, ಅವಾಗ ತುಂಬ ಚೆನ್ನಾಗಿರುತ್ತೆ. ಅದು ಈಗ ಪರ್ಫೆಕ್ಟಾಗಿ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ. 1 ಸೆಕೆಂಡ್ ಆಫ್ ಮಾಡ್ತೀನಿ. ಮ್ಯೂಸಿಕ್ಸ್ ಎಲ್ಲ ಚೇಂಜ್ ಮಾಡ್ಕೋಬೋದು ಇಲ್ಲಿ. ಸುಮಾರು 1-2 ಥರ ಮ್ಯೂಸಿಕ್ ಇದ್ದಾವೆ ಅಷ್ಟೇ, ಜಾಸ್ತಿನೂ ಏನಿಲ್ಲ. ಇದನ್ನು ನಾನು ಅಮೆಝಾನಿಂದ ತರಿಸಿದ್ದು. ಈ ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕಿದ್ದರೆ ನನಗೆ ಕೇಳಿ, ನಾನು ಟ್ಯಾಗ್ ಬೇಕಾದರೆ ಮಾಡ್ತೀನಿ. ಇದನ್ನ ಈ ರೀತಿ ತೆಗಿಬೋದು. ಮತ್ತು ನೋಡಿ, ಒಂದೇ ಕೈಯಲ್ಲೇ ವ್ಲಾಗ್ ಮಾಡ್ತಿದ್ರೆ ಇದೊಂಥರ ಕಷ್ಟ. 1 ಸೆಕೆಂಡ್, ಈ ರೀತಿ ತಗೋಬೋದು. ಇದು ಆ ಸೈಡ್ ಇತ್ತು, ತಗೊಂಡೆ ಅಷ್ಟೇ. ಹಿಂಗೆ ಹಾಕ್ಕೊಂಡ್ರು ಬೇಕಾದ್ರೆ ಪಾಪನ ನಾವೇನಾದರೂ ಕುಕ್ಕಿಂಗ್ ಮಾಡ್ಕೋಬೇಕಾದ್ರೆ ಅಲ್ಲೇ ಇಟ್ಕೊಂಡು, ಅಂದರೆ ಇವಾಗ ಎವ್ರಿ ಟೈಮ್ ನಾವು ತೊಟ್ಲಲ್ಲೇ ಹಾಕೋಕ್ಕಾಗಲ್ಲ. ಈಗಂತೂ ನನ್ನ ಮಗಳು ಅಲ್ಲೇ ಮಕ್ಕಡೆ ಹಾಕ್ತಾಳೆ, ಉಲ್ಟೆ ದಬ್ಬ ಹಾಕೊಳ್ಳೋಕೆ ಟ್ರೈ ಮಾಡ್ತಾಳೆ. ಅಂಥ ಟೈಮಲ್ಲಿ ಅವಳೊಬ್ಬಳೇ ತೊಟ್ಲು ಹಾಕೋಕ್ಕಾಗಲ್ಲ, ಆ್ಯಂಡ್ ಬೆಡ್ ಮೇಲೂ ಹಾಕೋದಕ್ಕಾಗೋದಿಲ್ಲ. ಸ್ವಲ್ಪ ಭಯ ಆಗ್ತಿರುತ್ತೆ ನಮಗೂ, ನೆಮ್ಮದಿಯಾಗಿ ಬೇರೆ ಕೆಲಸಗಳು ಮಾಡ್ಕೊಳಕ್ಕಾಗಲ್ಲ. ಸೊ ನಾವೇನಾದರೂ ವರ್ಕ್ ಮಾಡಬೇಕಾದ್ರೆ ಪಾಪನ ಇಲ್ಲಿ ಹಾಕ್ಕೊಂಡು ಇಲ್ಲೇ ಎಲ್ಲಾದರೂ ನಮ್ಮ ಕಣ್ಣೆದುರಿಗೆ ಇಟ್ಕೊಂಡು ಏನಾದರೂ ಕೆಲಸಗಳು ಮಾಡ್ಕೋಬೋದು. ಆ್ಯಂಡ್ ಯಾವಾಗಲೂ ಸಮ್ಟೈಮ್ಸ್ ನಮಗೂ ಎತ್ಕೊಳ್ಳೋದಕ್ಕಾಗಲ್ಲ, ಅವ್ರಿಗೂ ಒಂಥರ ಹಿಂಸೆ ಆಗ್ತಿರುತ್ತೆ ನಾವು ಯಾವಾಗಲೂ ಎತ್ಕೊಂಡ್ರೆ. ಲೈಕ್ ಆ ಕಡೆ ಈ ಕಡೆ ಮಾಡ್ತಾನೆ ಇರ್ತೀವಿ ಮೂಮೆಂಟ್, ಕಾನ್ಸ್ಟೆಂಟಾಗಿ ಅವ್ರನ್ನ ಎತ್ಕೊಳ್ಳೋದಲ್ಲ. ಹಾಗಾಗಿ ಇದರಲ್ಲಿ ಹಾಕಿದ್ರೆ ಅವರು ಕಂಫರ್ಟಬಲ್ ಆಗಿರ್ತಾರೆ. ಆ್ಯಂಡ್ ಯಾವಾಗಲೂ ನಾವೇ ಎತ್ಕೊಂಡ್ರೆ ಅದಕ್ಕೆ ರೂಢಿ ಆಗ್ತಾರೆ ಅಂತ ಅಮ್ಮ ಹೇಳ್ತಿರ್ತಾರೆ. ನಾನು ಆಲ್ರೆಡಿ ನನ್ನ ಮಗಳನ್ನ ಆ ಥರ ರೂಢಿ ಮಾಡಿಬಿಟ್ಟಿದ್ದೀನಿ, ಯಾವಾಗಲೂ ತೊಡೆ ಮೇಲೆ ಹಾಕ್ಕೊಂಡು. ಬಟ್
ಇನ್ಮೇಲಿಂದ ಈ ಥರ ಕೆಲಸಗಳು ಮಾಡಬೇಕಾದ್ರೆ ಇದರಲ್ಲಿ ಹಾಕಬೇಕು. ಯೂಶ್ವಲಿ ನಾನು ರಂಜಿತ್ ಇದ್ದಾಗ ಕೆಲಸ ಮಾಡ್ಕೋತೀನಿ, ಬಟ್ ಇದರಲ್ಲೂ ನಾನು ಯಾವಾಗಾದರೂ ಈವ್ನಿಂಗ್ ಟೈಮ್ ಕಾಫಿ ಕುಡಿಬೇಕಾದ್ರೆ ಇದರಲ್ಲಿ ಹಾಕ್ಬಿಟ್ಟು ಇವು ಆಚೆ ಕಡೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಗಾಳಿ ಎಲ್ಲ ಚೆನ್ನಾಗಿರುತ್ತೆ. ಅವಳಿಗೂ ಯಾವಾಗಲೂ ಮನೆ ಒಳಗಡೆ ಇದ್ದರೆ ಬೋರ್ ಆಗುತ್ತೆ ಅಲ್ವಾ ಮಕ್ಳಿಗೂ. ಹಾಗಾಗಿ ಸ್ವಲ್ಪ ಚೇಂಜಸ್ ಇರಲಿ ಅಂತ. ತುಂಬಾ ಕ್ಯೂಟಾಗಿದೆ, ತುಂಬಾ ಚೆನ್ನಾಗಿದೆ ಆಯಿತಾ ಇದು. ಅದ್ರ ಜೊತೆಲಿ ಒಂದು ಮಸ್ಕಿಟೋ ನೆಟ್ ಕೂಡ ಕೊಟ್ಟಿರ್ತಾರೆ. ಇದನ್ನು ಹಾಕ್ಬಿಟ್ಟು ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಬಿಕಾಸ್ ಒಂದೇ ಕೈಯಲ್ಲೇ ವ್ಲಾಗ್ ಮಾಡ್ಕೊಂಡು ಇದನ್ನು ಹಾಕೋಕ್ಕಾಗಲ್ಲ. ಓಕೆ, ಫೈನಲ್ ಆಗಿ ಈ ರೀತಿ ಕಾಣ್ತಿದೆ. ತುಂಬಾ ಚೆನ್ನಾಗಿದೆ. ಇದು ಬೇಕಾದ್ರೆ ಎಳ್ದು ಆ ಕಡೆನೂ 2 ಥ್ರೆಡ್ ಕೊಟ್ಟಿದ್ದಾರೆ ಈ ರೀತಿ, ಅಲ್ಲಿ ಕೆಳಗಡೆ ಕಟ್ಬೋದು, ಸೊ ದಟ್ ಇದು ಫಿಟ್ಟಾಗಿ ಕೂರುತ್ತೆ. ಯಾರೆಲ್ಲ ಒಬ್ಬರೇ ಇದ್ದೀರಾ ಅಂದರೆ ಪಾಪು ನೋಡ್ಕೊತಿದ್ದೀರಲ್ವ, ನಾನು ಕೇಳ್ತಾ ಇರ್ತೀರಾ ಒಬ್ಬರೇ ಇರ್ತೀವಿ ಹೇಗೆ ಎಲ್ಲ ಮ್ಯಾನೇಜ್ ಮಾಡ್ತೀರಾ ಅಂತ. ಈ ಬೇಬಿ ರಾಕನ್ನು ತರಿಸ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ನೀವೇನಾದರೂ ಕೆಲಸ ಮಾಡಬೇಕಾದ್ರೆ ಪಾಪುನ ಹಾಕೋದಕ್ಕೆ. ಇಷ್ಟೇ ಗೈಸ್, ಅದ್ರದ್ದು ಪ್ರಾಡಕ್ಟ್ ಲಿಂಕ್ ನಾನು ಟ್ಯಾಗ್ ಮಾಡಿರ್ತೀನಿ, ಇಫ್ ಪಾಸಿಬಲ್ ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ಅನುಪಮ ಹಾಸ್ಪಿಟಲ್ ಅಡ್ರೆಸ್ ಹೇಳಿ ಅಂತ ಕೇಳಿದ್ದೀರಾ. ನಾನು ಆಲ್ರೆಡಿ ಹೇಳಿದ್ದೀನಿ, ಬ್ಯಾಟ್ರಲ್ಲಿ ಮಾಗಡಿ ರೋಡಲ್ಲಿ ಇರೋದು. ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡ್ಬೋದು. ಆ್ಯಂಡ್ ನಂದು ಫುಡ್ ರೂಟೀನ್ ಬಗ್ಗೆ ಕೇಳ್ತಾ ಇದ್ದೀರಾ. ನಾರ್ಮಲಾಗಿ ಊರಲ್ಲಿದ್ದಾಗ ಸ್ವಲ್ಪ ಜಾಸ್ತಿ ಕಾನ್ಷಿಯಸ್ ಆಗಿದ್ದೆ, ಲೈಕ್ ನುಗ್ಗೆ ಸೊಪ್ಪು ತಿನ್ನೋದಾಗಿರ್ಬೋದು, ತಪಾಕ್ಸಿ. ಈಗಲೂ ಇಲ್ಲಿಗೆ ಬಂದಾಗಲೂ ನಾನು ಅವೆರಡು ಸೊಪ್ಪಿನ ಏನು ಬಳಸ್ತಿಲ್ಲ, ಬಟ್ ಪಾಲಕು ಮೆಂತೆ ಬಳಸ್ತೀನಿ. ಆ್ಯಂಡ್ ಬೆಳ್ಳುಳ್ಳಿ ಜಾಸ್ತಿ ಎಲ್ಲ ಅಡುಗೆಗೂ ಯೂಸ್ ಮಾಡ್ತೀನಿ. ಮೊಟ್ಟೆ ಚೆನ್ನಾಗಿ ತಿಂತೀನಿ ಎವ್ರಿಡೇ. ನಾನ್ ವೆಜ್ ತಿಂತೀನಿ. ಸ್ಟಾರ್ಟಿಂಗ್ ಡೆಲಿವರಿ ಆದಾಗ ಒಂದು 10 ಡೇಸ್ ತಿಂದಿದ್ದೀನಿ. 10 ಡೇಸಲ್ಲಿ ಅಂದರೆ 10th ಡೇ ಏನೋ ಅದೊಂದು ಶಾಸ್ತ್ರ ಇತ್ತು, ಲೈಕ್ ಹೊಲ್ಸು ಮುಟ್ಟಿಸ್ಬೇಕು ಅಂತ. ನಾನು ಅದನ್ನು ಮಿನಿ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಅವಾಗ ತಿಂದಿದ್ದಾದಮೇಲೆ ಒಂದು 48 ಡೇಸ್ ತಿನ್ನೋಂಗೆಲ್ಲ ತಿಂದಿರಲಿಲ್ಲ. ಈಗ ತಿಂತಿದ್ದೀನಿ, ಅದನ್ನು ಕೂಡ ತುಂಬ ಕಡಿಮೆ, ವೀಕ್ಲಿ 2 ಅಷ್ಟೇ ನಾನ್ ವೆಜ್ ತಿನ್ನೋದು. ನಾರ್ಮಲಿ ಸೊಪ್ಪು ತರಕಾರಿ ಅಷ್ಟೇ ಬಿಟ್ಟರೆ ಫ್ಯಾನ್ಸಿಗೇನು ತಿಂತಿಲ್ಲ. ಆ್ಯಂಡ್ ರಾಗಿ ಮುದ್ದೆ ತಿನ್ನಿ, ಚೆನ್ನಾಗಿ ಮಿಲ್ಕ್ ಸಪ್ಲೈ ಚೆನ್ನಾಗಾಗುತ್ತೆ. ತುಂಬ ತೆಳ್ಳು ಮಾಡಿಸ್ಕೊಂಡು ತಿನ್ನಿ, ಬಿಕಾಸ್ ಡೈಜೆಷನ್ ಆಗೋಲ್ಲ ಪಾಪುಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ನನಗೆ. ನಮ್ಮ ಮನೇಲಿ ಹಂಗೆ ಹೇಳಿದ್ರು, ಅದಕ್ಕೆ ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ ತುಂಬ ಚೆನ್ನಾಗಿ ನೀರು ಕುಡೀರಿ ಆಯಿತಾ. ಎಷ್ಟು ನೀರು ಕುಡಿತೀರೋ ಅಷ್ಟು ಒಳ್ಳೆಯದು. ಮಿಲ್ಕಲ್ಲಿ 80% ವಾಟರ್ ಕಂಟೆಂಟೇ ಇರುತ್ತೆ. ಇನ್ನು 20% ಮಾತ್ರ ನ್ಯೂಟ್ರಿಷನ್ಸ್ ಇರುತ್ತೆ. ಏನೋ ನೀರು ಜಾಸ್ತಿ ಕುಡಿದ್ರೆ ಮಿಲ್ಕಲ್ಲಿ ಬರೀ ನೀರು ಹಾಲಾಗುತ್ತೆ, ಅದೆಲ್ಲ ಏನೂ ಕೇಳಬೇಡಿ, ಅದೆಲ್ಲ ಮಿತ್ ಆಯಿತಾ. ಚೆನ್ನಾಗಿ ನೀರು ಕುಡೀರಿ. ಡಿಹೈಡ್ರೇಷನ್ ಆಗಲೇಬಾರ್ದು ಈ ಟೈಮಲ್ಲಂತೂ. ಯಾವಾಗಲೂ ಹೈಡ್ರೇಟ್ ಆಗಿರಬೇಕು, ಸಮ್ಮರ್ ಬೇರೆ. ಆ್ಯಂಡ್ ಚೆನ್ನಾಗಿ ಮಿಲ್ಕ್ ಸಪ್ಲೈ ಆಗುತ್ತೆ. ನನಗೆ ವರ್ಕ್ ಆಗಿದೆ, ನಾನು ನಿಮ್ಗೆ ಇರ್ತಾ ಇದ್ದೀನಿ. ಇನ್ನೂ ಸುಮಾರಷ್ಟು ನಿಮ್ಮ ಹತ್ರ ಮಾತಾಡೋದಿದೆ ಅದ್ರ ಬಗ್ಗೆನೇ. ನಿಮಗೆ ವ್ಲಾಗ್ ಬೇಕಿದ್ರೆ ಕೇಳಿ, ಆ ಜರ್ನಿ ಹೆಂಗಿತ್ತು ಅಂತ ನಾನು ಶೇರ್ ಮಾಡ್ಕೊತೀನಿ. ಹೆಲ್ಪ್ ಆಗ್ಬೋದು, ಬಿಕಾಸ್ ತುಂಬ ಜನ ನ್ಯೂ ಮಾಮ್ಸೇ ನನ್ನ ವ್ಲಾಗ್ಸ್ನ ನೋಡೋದು, ಹಾಗಾಗಿ. ಆ್ಯಂಡ್ ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ ಯೂಸ್ ಮಾಡ್ತೀರಾ ಅಂತ ಕೇಳಿದ್ದೀರಾ. ಹೌದು, ಯೂಸ್ ಮಾಡ್ತಿದ್ದೀನಿ. ಯಾವುದು ಯೂಸ್ ಮಾಡ್ತಿದ್ದೀನಿ ಎಲ್ಲನೂ ನಾನು ವ್ಲಾಗ್ ಬೇಕಿದ್ರೆ ಕೇಳಿ ಶೇರ್ ಮಾಡ್ಕೊತೀನಿ, ಬಿಕಾಸ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನನಗೆ ಹೆಲ್ಪ್ ಆಗಿರೋದು ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಅಷ್ಟೇ. ನನಗೆ ಯಾರೂ ಎಕ್ಸ್ಪೀರಿಯೆನ್ಸ್ನ ಈ ರೀತಿ ಶೇರ್ ಮಾಡ್ಕೊಂಡಿಲ್ಲ. ಸೊ ನಾನು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿಕೊಂಡ್ರೆ ಕೆಲವೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಅದನ್ನು ಶೇರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಅಷ್ಟೇ. ಇನ್ನು ಫುಡ್ ರೂಟೀನ್ದು ಯೂಶ್ವಲಿ ನಾನು ಮಿನಿ ಬ್ಲಾಗ್ಸಲ್ಲೇ ತೋರಿಸ್ತಿದ್ದೀನಿ ಏನೇನು ಮಾಡ್ಕೋತಿದ್ದೀನಿ ಅಂತ ಅಷ್ಟೇ. ಇನ್ನೇನು ಸ್ಪೆಷಲಾಗಿಲ್ಲ. ಬಟ್ ಹೊರಗಡೆ ಅಂತೂ ಫುಲ್ಲು ಕಟ್ ಡೌನ್ ಮಾಡಿದ್ದೀನಿ. ಏನು ತಿಂತಾನೆ ಇಲ್ಲ ಹೊರಗಡೆ, ಬಿಡಿ. ಆದಷ್ಟು ಮನೆಯಲ್ಲೇ, ಎಷ್ಟೇ ಕಷ್ಟ ಆದರೂ ಮನೆಯಲ್ಲೇ ಮಾಡ್ಕೊಂಡು ತಿಂತಿರೋದು. ಇಷ್ಟೇ ಗೈಸ್. ಆ್ಯಂಡ್ ಫೀಡ್ 2 hours ಒಂದ್ಸತಿ ಮಾಡ್ತೀರಾ ಅಂತ ಕೇಳ್ತಿದ್ದೀರಾ. ಸ್ಟಾರ್ಟಿಂಗಲ್ಲಿ 2 hours ಒಂದ್ಸತಿನೇ ಮಾಡ್ತಿದ್ದು, ಬಟ್ ಇವಾಗ ಅವಳು 2 hours ಒಂದ್ಸತಿ ಎಬ್ರಿಸಿದ್ರು ಎದ್ದೋಳಲ್ಲ. ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾಳೆ ಡೀಪ್ ಸ್ಲೀಪಲ್ಲಿ. ಸಮ್ಟೈಮ್ಸ್ ಅವಳು ಕಂಟಿನ್ಯೂಸ್ ಆಗಿ 3 hours ಮಲಗಿರೋದು ಇದೆ, 4 hours ಮಲಗಿರೋದು ಇದೆ. ಆ ಟೈಮಲ್ಲಿ ಮಿಡಲಲ್ಲಿ ಎಬ್ರಿಸಿದ್ರು ಅದು ವರ್ಕ್ ಆಗಿಲ್ಲ ನಮಗೆ, ಹಾಗಾಗಿ ನಾನು ಅದನ್ನು ಟ್ರೈ ಮಾಡಿಲ್ಲ. ಬಟ್ ಅವಳು ಎದ್ದಿದ್ದಾಗೆ ಚೆನ್ನಾಗಿ ಹಾಲು ಕುಡಿತಾಳೆ. ಅವಳು 2.8 kg ಇದ್ಲು ಹುಟ್ಟಿದಾಗ. ಫಸ್ಟ್ 1.5 month ವ್ಯಾಕ್ಸಿನ್ಗೆ ಹೋದಾಗ 3.9 ಇದ್ಲು. ವೆಯ್ಟ್ ಗೇನ್ ಆಗೋದಕ್ಕೆ ಏನು ಮಾಡಿದ್ರಿ ಅಂತಲೇ ಕೇಳಿದ್ರಿ. ಏನೂ ಮಾಡೋಕ್ಕಾಗಲ್ಲ, ಜಸ್ಟ್ ಮಿಲ್ಕ್ ಅಷ್ಟೇ ಅವ್ರಿಗೆ. ಅದು ನ್ಯಾಚುರಲ್. ಕೆಲವರು ಚೆನ್ನಾಗಿ ಆಗ್ತಾರೆ, ಚೆನ್ನಾಗಿ ಹಾಲು ಕುಡಿದ್ರೆ ಚೆನ್ನಾಗಿ ವೆಯ್ಟ್ ಗೇನ್ ಆಗ್ತಾರೆ ಅಂತ ಹೇಳ್ತಾರೆ. ನ್ಯಾಚುರಲಾಗಿ ಆಗಿರುತ್ತೆ ಅದು, ಬೇರೆ ಏನೂ ಟ್ರೈ ಮಾಡೋಕ್ಕಾಗಲ್ಲ. ಟ್ರೈನೂ ಮಾಡಬೇಡಿ, ಅವರೇ ವೆಯ್ಟ್ ಗೇನ್ ಆಗ್ತಾರೆ. ನೀವು ತುಂಬ ಅದನ್ನೇ ಓವರ್ ಥಿಂಕ್ ಮಾಡಿಕೊಂಡು ಪಾಪು ವೆಯ್ಟ್ ಗೇನ್ ಆಗ್ತಿಲ್ವಲ್ಲ ಅಂತ ಎಲ್ಲ ನೋಡೋಕೆ ಹೋಗಬೇಡಿ. ನೀವು ಚೆನ್ನಾಗಿ ಫೀಡ್ ಮಾಡಿ. 2 hours ಒಂದ್ಸತಿನೇ ಬೇಕಾದರೆ ಟೈಮಿಂಗ್ಸ್ ಇಟ್ಕೊಂಡು ಚೆನ್ನಾಗಿ ಫೀಡ್ ಮಾಡಿ. ಆಟೋಮೆಟಿಕಲಿ ವೆಯ್ಟ್ ಗೇನ್ ಅದೇ ಆಗ್ತಾರೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಆಯಿತಾ, ಯಾವುದಕ್ಕೂ ರಶ್ ಮಾಡಬೇಡಿ ಈಗಲೇ ಆಗಬೇಕು ಅಂತ ಅಷ್ಟೇ ಗೈಸ್. ಇವತ್ತು ಊಟ ಎಲ್ಲ ಮುಗಿಸಿ ಸಂಜೆ 4 ಗಂಟೆ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಯಾಕಂದರೆ ಮಗಳು ಎದ್ದಿದ್ಲು ಮಧ್ಯಾಹ್ನದಿಂದ ಇಲ್ಲಿವರೆಗೂ, ಅವಳು ಕೆಲಸದಲ್ಲೇ ಇದ್ದೆ. ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಅವಳ ಜೊತೆ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ನಾನು ಸಿಕ್ಕಾಬಿಟ್ಟೆ
ನಿದ್ದೆ ಮಾಡ್ತೀನಿ ಅವಳ ಜೊತೆ ಮಾರ್ನಿಂಗ್ ಟೈಮ್. ಯಾಕಂದರೆ ನನಗೂ ನೈಟ್ ಟೈಮ್ ಸ್ವಲ್ಪ ನಿದ್ದೆ ಏರುಪೇರು ಆಗಿರುತ್ತಲ್ವ. ನಿದ್ದೆ ಕೂಡ ತುಂಬಾ ಇಂಪಾರ್ಟೆಂಟ್ ಈ ಜರ್ನಿಲಿ. ಮಿನಿಮಮ್ 8 ಅವರ್ಸ್ ನಿದ್ದೆ ಮಾಡಿ. ವಾಟರ್ ನೀವು ಎಷ್ಟು ಕುಡಿತೀರಾ ಶೇರ್ ಮಾಡ್ಕೊಳ್ಳಿ ಆಫ್ಟರ್ ಪ್ರೆಗ್ನೆನ್ಸಿ, ಆಫ್ಟರ್ ಡೆಲಿವರಿ ಅಂತ ಹೇಳಿದಿರಿ. ನಾನು ಕರೆಂಟ್ಲಿ 5 to 6 ಲೀಟರ್ವರೆಗೂ ಕುಡಿತೀನಿ. ತುಂಬಾ ದಾಹ, ತುಂಬಾ ಸುಸ್ತಾಗ್ತಿರುತ್ತೆ. ಹಾಗಾಗಿ ನಾನು ಅಷ್ಟು ಕುಡಿತೀನಿ. ಆ್ಯಂಡ್ ನಾನೇನು ಲೆಕ್ಕ ಇಟ್ಕೊಳ್ಳಲ್ಲ. ಬಟ್ ನಾನು ಬಾಟಲ್ಲು ಸ್ಟೀಲ್ ಯೂಸ್ ಮಾಡ್ತಿದ್ದೀನಲ್ಲ, ಅದು 1 ಲೀಟ್ರ್ ಇರುತ್ತೆ. ಆ ಥರದ್ದು ಬಾಟ್ಲು ಸಮ್ಟೈಮ್ಸ್ 6 ಆಗಿರುತ್ತೆ, 6 ಮೇಲೂ ಆಗಿರುತ್ತೆ. ನಾನು ನೈಟ್ ಟೈಮೆಲ್ಲೂ ನೀರು ಕುಡಿತಾನೆ ಇರ್ತೀನಿ, ಬಾಡಿ ಆದಷ್ಟು ಹೈಡ್ರೇಟ್ ಆಗಿರಲಿ ಅಂತ. ನಾವು ಯಾವಾಗಲೂ ಎದ್ದೊಳ್ತಿರ್ತೀವಲ್ವ, ಈಗ ನೈಟ್ ಟೈಮೆಲ್ಲೂ ಎದ್ದಾಗೆಲ್ಲ ಆಲ್ಮೋಸ್ಟ್ ವಾಟರ್ ಕುಡಿತಿರ್ತೀನಿ. ಬಿಸಿನೀರು ಯಾವಾಗಲೂ ರೆಡಿ ಮಾಡ್ಕೊಂಡಿರ್ತೀನಿ. ನೈಟ್ ಟೈಮೂ ಸ್ವಲ್ಪ ಬೇಕಿದ್ದಾಗ ಕಾಸ್ಕೊತಿರ್ತೀನಿ ಕೆಟಲಲ್ಲಿ. ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಿದ್ದೀನಿ. ಫ್ಯಾನ್ ಆಫ್ ಮಾಡಿದ್ದೀನಿ, ಕೇಳಿಸಲ್ಲ ವಾಯ್ಸ್ ಅಂತ. ಇಷ್ಟೇ. ಆ್ಯಂಡ್ ಈ ಸಮ್ಮರಲ್ಲಿ ಪಾಪುನ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಅಂತ ಕೇಳಿದ್ರಿ. ಫ್ಯಾನ್ ಕೆಳಗಡೆನೇ ಡೈರೆಕ್ಟ್ ತೊಟ್ಲು ಯಾವತ್ತೂ ಇಡೋಕ್ಕೆ ಹೋಗ್ಬೇಡಿ. ಒಬ್ಬರು ಇಟ್ಟು ನೋಸ್ ಬ್ಲಾಕ್ ಆಗಿದೆ ಅಂತ ಕೇಳಿದ್ದೀರಾ. ಫ್ಯಾನ್ ಕೆಳಗಡೆನೇ ಡೈರೆಕ್ಟಾಗಿ ತೊಟ್ಲು ಇಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಆ ಕಡೆ ಈ ಕಡೆ ಇಡಿ. ಆ್ಯಂಡ್ ಫ್ಯಾನ್ ಸ್ಪೀಡ್ ಕೂಡ 1 or 2 ಇಡಲಿ ಅಷ್ಟೇ. ವಿಂಡೋಸ್ ಏನಾದರೂ ಇದ್ದರೆ ಓಪನ್ ಮಾಡಿ ಇಟ್ಕೊಳ್ಳಿ. ನಾನು ವಿಂಡೋಸ್ ಯಾವಾಗಲೂ ಓಪನ್ ಮಾಡಿರ್ತೀನಿ. ಈಗ ಹಾಲಲ್ಲಿ ಅವಳಿಲ್ವಲ್ಲ ಅಂತ ಹಾಲಿಂದ ಕ್ಲೋಸ್ ಮಾಡಿದ್ದೀನಿ. ಬಿಕಾಸ್ ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ, ಆ ಗಾಳೀಲಿ ಬಂದು ಹರಿಬರಿಲಿ ಕಿಟಕಿ ಆಗೋಕ್ಕಾಗಲ್ಲ. ಹಂಗಾಗಿ ಅವಳನ್ನ ರೂಮಲ್ಲಿ ಹಾಕೊಂಡಿರ್ತೀನಿ. ನಾನು ರೂಮಲ್ಲಿ ಒಂದು ವಿಂಡೋ ಓಪನ್ ಮಾಡಿಟ್ಟಿರ್ತೀನಿ. ನಾನು ಯಾವಾಗಲೂ ಒಂದು ಫ್ಯಾನ್ ಇಟ್ಟಿರ್ತೀನಿ ಅಷ್ಟೇ. ಅವಾಗ ಅವಳು ಕಂಫರ್ಟಬಲಾಗಿ ಮಲಗ್ತಾಳೆ. ಅವಳು ತುಂಬ ಸ್ವೆಟ್ ಆಗ್ತಾಳೆ, ಫ್ಯಾನ್ ಇಲ್ಲದೆ ಮಲಗೋದೇ ಇಲ್ಲ. ಊರಲ್ಲಿದ್ದಾಗಂತೂ ಕರೆಂಟ್ ಹೋಗಿದ ತಕ್ಷಣ ಎದ್ಬಿಡೋಳು. ಬಿಕಾಸ್ ಅಲ್ಲಿ ವಿಂಡೋಸ್ ಇರಲಿಲ್ಲ, ಗಾಳಿ ತುಂಬಾ ಕಡಿಮೆ ಆಯಿತಾ. ಹಂಗಾಗಿ ಇವಾಗ ಇಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಆ್ಯಂಡ್ ತುಂಬ ಕೆಲಸ ಮಾಡಬೇಡಿ, ರೆಸ್ಟ್ ಮಾಡಿ ಅಂತ ಹೇಳ್ತಾ ಇರ್ತೀರ ರಿಪೀಟೆಡಾಗೆ. ಟ್ರಸ್ಟ್ ಮೀ, ನಾನು ಅಡುಗೆ ಕೆಲಸ ಬಿಟ್ಟರೆ ಇನ್ನೇನು ಮಾಡ್ತಾಯಿಲ್ಲ. ರಂಜಿತೆ ಕಸ ಗುಡಿಸೋದಾಗಿರ್ಬೋದು, ಮನೆ ಒರೆಸೋದಾಗಿರ್ಬೋದು, ಪಾತ್ರೆ ತೊಳೆಯೋದಾಗಿರ್ಬೋದು. ಸಮ್ಟೈಮ್ಸ್ ಅವರೇ ವೆಜಿಟೇಬಲ್ಸ್ ಕೂಡ ಚಾಪ್ ಮಾಡಿ ಕೊಡ್ತಾರೆ. ನೀವೇ ನನ್ನ ಇಷ್ಟೊಂದು ಕೇರ್ ಮಾಡಬೇಕಾದ್ರೆ ನನ್ನ ಫ್ಯಾಮಿಲಿಯವ್ರು ನನ್ನ ಎಷ್ಟೆಲ್ಲ ಕೇರ್ ಮಾಡ್ಬೋದು ಥಿಂಕ್ ಮಾಡಿ. ತುಂಬ ಕೆಲಸಗಳು ನನ್ನ ಮೇಲೂ ಯಾರೂ ಹಾಕೋದಿಲ್ಲ. ನಾನು ಜಸ್ಟ್ ಕುಕ್ಕಿಂಗ್ ಮಾತ್ರ ಮಾಡ್ತೀನಿ ಅಷ್ಟೇ. ನನಗೆ ಸುಮ್ಮನೆ ಒಂದೇ ಕಡೆ ಕೂತ್ಕೊಳ್ಳೋಕೆ ನಿಜವಾಗ್ಲೂ ಆಗೋಲ್ಲ. ಐ ಹೋಪ್ ನೀವು ಅರ್ಥ ಮಾಡ್ಕೊತೀರಾ ಅಂತ. ನೀವೇ ಕೇಳ್ತಿರ್ತೀರ ಪೋಸ್ಟ್ಮಾರ್ಟಮ್ ನೆಗೆಟಿವ್ ಥಾಟ್ಸ್ ಬರ್ತಿದೆ, ಅವಾಯ್ಡ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ. ನನಗೂ ಸ್ಟಾರ್ಟಿಂಗಲ್ಲಿ ಹಂಗೇ ಒಂದೇ ಕಡೆ ಕುತ್ಕೊಂಡು ನನಗೆ ಮನೆಯಿಂದ ಆಚೆ ಹೋಗೋದಕ್ಕೂ ಬಿಡ್ತಾ ಇರಲಿಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ. 10 ಡೇಸ್ವರೆಗೂ ನಾನು ಸ್ಟಿಚಿಂಗ್ ರಿಮೂವ್ ಮಾಡಿಸ್ಕೊಬರೋಕೆ ಹೋದಾಗ ಡಾಕ್ಟ್ರ್ ಹತ್ರ ಕೆಲವೊಂದಷ್ಟು ಡೌಟ್ಸ್ ಮಾತಾಡಿ ಕ್ಲಿಯರ್ ಮಾಡಿಕೊಂಡೆ. ಆವಾಗಲಿಂದ ನನಗೆ ಹೆಂಗೆ ಕಂಫರ್ಟಬಲ್, ನನಗೆ ಎಷ್ಟು ಅಂದರೆ ಏನು ಮಾಡಿದ್ರೆ ಖುಷಿಯಾಗಿರ್ತೀನೋ ಆ ಕೆಲಸಗಳು ಮಾತ್ರ ಮಾಡಿಕೊಂಡು ನಾನು ಹಂಗೆ ಇದ್ದೀನಿ. ಬಟ್ ಆದಷ್ಟು ನಾನು ಕೂಡ ರೆಸ್ಟ್ ಮಾಡ್ತಿರ್ತೀನಿ. ಮಾರ್ನಿಂಗ್ 2 ಅವರ್ಸ್ ಕೆಲಸ ಮುಗಿಸ್ಕೊಂಡ್ರೆ ಕುಕ್ಕಿಂಗ್ದು ಫುಲ್ ಡೇ ನಾನು ರೆಸ್ಟೇ ಮಾಡೋದು. ರಂಜಿತ್ ಬಂದಾಗ ಬಿಕಾಸ್ ಮಾರ್ನಿಂಗೇ ನಾನು ಸಾಂಬಾರು ಕೂಡ ಮಾಡ್ಕೊಂಡಿರ್ತೀನಿ. ಮಧ್ಯಾಹ್ನ ಅದಕ್ಕೆ ಏನಾದರೂ ಮಾಡ್ಕೊಳ್ಳೋದು. ಸಂಜೆ ಮತ್ತೆ ರಂಜಿತ್ ಬಂದಾಗ ಅದೇ ಸಾಂಬಾರಿಗೆ ಏನಾದರೂ ಮಾಡ್ಕೊಳ್ಳೋದು ಅಷ್ಟೇ. ಮಾರ್ನಿಂಗ್ ತಿಂಡಿ ಜೊತೆ ಅದನ್ನು ಮಾಡಿಟ್ಟಿರ್ತೀನಿ. ಈ ಥರ ತುಂಬ ಸಿಂಪಲಾಗಿ ಇಟ್ಕೊಂಡಿದ್ದೀನಿ. 5th ಮಂತ್ವರೆಗೂ ಸ್ವಲ್ಪ ರಿಸ್ಕ್ ಬೇಡ ಅಂತ ಅಷ್ಟೇ. ಇಷ್ಟೇ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಫ್ ಪಾಸಿಬಲ್ ನಾಳೆ ಸಂಡೇ, ನಾಳೆನೂ ವ್ಲಾಗ್ನ ಶೂಟ್ ಮಾಡ್ತೀನಿ. ಈ ವ್ಲಾಗ್ನ ನಾಳೆನೇ ಹಾಕಬೇಕು ಅಂತ ಈ ವ್ಲಾಗ್ನ ಬೇಗ ಎಂಡ್ ಮಾಡಿದೆ. ಐ ಹೋಪ್ ತುಂಬ ಇನ್ಫಾರ್ಮೇಷನ್ ಈ ವ್ಲಾಗಲ್ಲಿ ಕೊಟ್ಟಿದ್ದೀನಿ ಅಂತ. ಇನ್ನೂ ಏನಾದರೂ ಬೇಕಿದ್ರೆ ಕೇಳಿ, ನಾನು ಡೆಫಿನೆಟ್ಲಿ ಕೊಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫುಲ್ಲು ಸ್ವೆಟ್ ಆಗೋಗ್ಬಿಟ್ಟೆ ನಾನಂತೂ. ಸೌಂಡ್ ಬರುತ್ತೆ ಅಂತ ಆವಾಗಲೇ ಹೇಳ್ದಂಗೆ ಫ್ಯಾನ್ ಆಫ್ ಮಾಡಿದ್ದೆ. ಹಾಗಾಗಿ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.